ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಇದೊಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಏನಪ್ಪ ಅಂತಂದರೆ ನಾನು ನೈಟ್ ಡ್ಯೂಟಿಗೆ ಬಂದಿದ್ದೀನಿ. ಆ ನೈಟ್ ಡ್ಯೂಟಿಯಿಂದ ನಾನು ಒಂದು ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬನ್ನಿ ಇವತ್ತು ಏನೇನು ಮಾಡ್ತೀನಿ, ಏನೇನಿಲ್ಲ, ಹೆಂಗಿರುತ್ತೆ ಹೆಂಗಿಲ್ಲ ಅಂತೇಳಿ ತೋರಿಸ್ಕೊಡ್ತೀನಿ. ಓಕೆ, ಸೊ ಇವಾಗೆ ಬಂದಿದ್ದೀನಿ. ಡ್ರೆಸ್ ಚೇಂಜ್ ಮಾಡಬೇಕು. ನಾವು NIC ಒಳಗೆ ಎಂಟ್ರಿ ಆಗಬೇಕು ಅಂದರೆ ನಾವು ಸ್ಕ್ರಬ್ ಹಾಕ್ಕೊಂಡೆ ಒಳಗಡೆ ಹೋಗಬೇಕು. ಬನ್ನಿ ಸ್ಕ್ರಬ್ ಹಾಕ್ಕೊಂಡು ಡ್ರೆಸ್ ಚೇಂಜ್ ಮಾಡಿ ಮತ್ತೆ ವಿಡಿಯೋ ಮಾಡ್ತೀನಿ. ಸೊ ಇವತ್ತು ನನ್ನ ಜೊತೆ ಡ್ಯೂಟಿ ಮಾಡೋಕ್ಕೆ ಇದ್ದಾರೆ. ಸೊ ಹೋಗೋಕ್ಕಿಂತ ಮುಂಚೆ ನೀರನ್ನು ಕುಡಿದು ಒಳಗಡೆ ಹೋಗೋಣ ಅಂತೇಳಿ ಸ್ಕ್ರಬ್ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ಒಳಗಡೆ ಹೋಗ್ತಾ ಇದ್ದೀನಿ. ನೀರು ಕುಡಿದ್ಬಿಟ್ಟು ಕಂಪಲ್ಸರಿ ನಾವು ICU ಅಲ್ಲಿ ಡ್ಯೂಟಿ ಮಾಡುವಾಗ ಅಥವಾ NIC ಅಲ್ಲಿ ಡ್ಯೂಟಿ ಮಾಡುವಾಗ ಕ್ಯಾಪ್ ಮತ್ತು ಮಾಸ್ಕ್ ಕಂಪಲ್ಸರಿ ನಾವು ವೇರ್ ಮಾಡಬೇಕು, ಇಲ್ಲಾಂದರೆ ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆದಷ್ಟು ಹೈಜಿನಿಕ್ನ ನಾವು ನಮ್ಮ ಒಂದು ICU ಅಲ್ಲಿ ಮೇಂಟೈನ್ ಮಾಡ್ತೀವಿ. ಸೊ ಬಂದಿದ ತಕ್ಷಣ ನಾವು ಡ್ರೆಸ್ ಚೇಂಜ್ ಮಾಡಿ ಕ್ಯಾಪು ಮಾಸ್ಕ್ ಎರಡು ಹಾಕ್ಕೊಂಡು ಆಮೇಲೆ ನಾವು ಹ್ಯಾಂಡ್ ವಾಶ್ ಮಾಡಬೇಕು. ಹ್ಯಾಂಡ್ ವಾಶ್ ಮಾಡಿದ ತಕ್ಷಣ ನಾವು ಪೇಷಂಟ್ ಸೈಡ್ ಹೋಗ್ತೀವಿ, ಹಾಗೆ ಹೋಗೋದಿಲ್ಲ. ಸೊ ನೋಡಿ ಇವಾಗ ಹ್ಯಾಂಡ್ ವಾಶ್ ಮಾಡ್ಕೊತಾ ಇದ್ದೀವಿ. ನನ್ನ ಜೊತೆ ಇವತ್ತು ರೀತಾ ಮೇಡಮ್ ಇದ್ದಾರೆ ಡ್ಯೂಟಿ ಮಾಡೋಕ್ಕೆ. ನನ್ನ ನೋಡಿ ನಗ್ತಾ ಇದ್ದರು. ಸೊ ಇವಾಗ ಅದಾಗಿದ ತಕ್ಷಣ ಚೆನ್ನಾಗಿ ಕೈಗಳನ್ನೆಲ್ಲ ಡ್ರೈ ಮಾಡಿಕೊಂಡು, ಸೊ ಅದೆಲ್ಲ ನಾವೆಲ್ಲ ಒರೆಸ್ಕೊಳ್ಳೋದೆಲ್ಲ ಸ್ಟೆರೈಲ್ ಗೌಸ್ ಇರುತ್ತೆ. ಸೊ ಅದನ್ನೆಲ್ಲ ತೊಗೊಂಡು ಬೇಬಿ ಹತ್ರ ಎಲ್ಲ ಕೆಲಸ ಮಾಡಿ ಮುಗೀತು. ಇವಾಗ ಬೇಬಿ ಹತ್ರ ಏನೇನು ಮೆಡಿಸನ್ ಕೊಡೋದಿತ್ತು ಅದೆಲ್ಲ ಕೊಟ್ಟು ಇವಾಗ ಫೈಲ್ ವರ್ಕ್ನ ನಾವು ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಅದು ಮಾಡ್ತಾ ಇರಬೇಕಾದ್ರೆ ನಮ್ಮ ಹೌಸ್ ಕೀಪಿಂಗ್ ಏನೋ ಹೇಳ್ತಾಯಿದ್ರು ನನ್ನ ವೀಡಿಯೋ ಬಗ್ಗೆ. ಸೊ ಅದನ್ನು ಕೇಳಿಸ್ಕೊಂಡು ನಾನು ನಗ್ತಾ ಇದ್ದೆ. ಹಂಗಾಯಿತು ಹಿಂಗಾಯಿತು, ಹಂಗೆ ಮಾಡಿದ್ರೆ ಹಿಂಗೆ ಮಾಡಿದ್ರೆ. ಲಾಸ್ಟ್ ನಾನು ವ್ಯಾಲೆಂಟೈನ್ಸ್ ಡೇದು ವೀಡಿಯೋ ಹಾಕಿದ್ನಲ್ಲ, ಸೊ ಅದ್ರ ಬಗ್ಗೆನೇ ಅವ್ರು ಹೇಳ್ತಾಯಿದ್ರು. ನಾನು ಹಂಗೆ ಕೇಳಿಸ್ಕೊಂಡು ನಗ್ಕೋತಾ ಬರಿತಾ ಇದ್ದೆ ಅಂತ. ಸೊ ನೈಟ್ ಡ್ಯೂಟಿಯಲ್ಲಿ ನೋಡಿ ಅಲ್ಲಿ ಹೆಂಗೆ ಕಾಣಿಸ್ತಾ ಇರುತ್ತೆ, ಸೆಕ್ಯೂರಿಟಿ ಅಲ್ಲಿ ಕುಂತ್ಕೊಂಡಿದ್ದಾರೆ. ಸೊ ಸಮ್ಟೈಮ್ಸ್ ಪೇಷಂಟ್ಸ್ ಡೆಲಿವರಿಗೆ ಇದಕ್ಕೆ ಬರ್ತಿರ್ತಾರೆ. ಬಟ್ ಇವತ್ತು ಯಾರೂ ಇರಲಿಲ್ಲ ನೈಟ್, ಹಾಗಾಗಿ ಸ್ವಲ್ಪ ಶಾಂತವಾಗಿತ್ತು. ಟೈಮ್ 4 ಗಂಟೆ ಆಗಿದೆ. ವಿಪರೀತ ನಿದ್ದೆ ಬರ್ತಾ ಇದೆ. ಸೊ ಹಾಗಾಗಿ ಟೀನ ಕುಡಿತಾ ನಿದ್ದೆನ ಹೋಗಿಸ್ಕೋಬೇಕು. ನೀವೆಲ್ಲರೇನು ಮನೇಲಿ ಚೆನ್ನಾಗಿ ಮಲ್ಕೊಂಡಿದ್ದೀರಾ ನೋಡಿ. ನಮ್ಮ ಒಂದು ಸ್ಟಾಫ್ ನರ್ಸ್ಗಳ ನರ್ಸಿಂಗ್ ಆಫೀಸ್ಗಳ ನೈಟ್ ಡ್ಯೂಟಿ ಆ ಥರ ಇದೆ. ಅಯ್ಯಪ್ಪ ಕಣ್ಣೆಲ್ಲ ನೋಡಿ ಹೆಂಗಾಗೈತೆ, ನಿದ್ದೆ ಬರಾಗ್ತದೆ. ಏನು ಮಾಡಬೇಕೇನೋ ಮಾಡೋಕ್ಕಾಗಲ್ಲ ಡ್ಯೂಟಿ. ಬರ್ರಿ ಬೆಳಗ್ಗೆ ಚಹಾ ಕುಡಿಯೋಣ. ಆ್ಯಕ್ಚುಲಿ ಇವತ್ತು ಮತ್ತು ಅದರಲ್ಲಿ ಅಂದರೆ ಇವತ್ತು ವ್ಯಾಲೆಂಟೈನ್ಸ್ ಡೇ. ಸೊ ಯಾರ್ಯಾರು ಯಾವ್ಯಾವ ಥರ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ? ಸೊ ತುಂಬ ಜನ ಹೇಳ್ತಾರೆ ವ್ಯಾಲೆಂಟೈನ್ಸ್ ಡೇ ಅಂದರೆ ಬರೀ ಲವರ್ಸ್ಗಳು ಮಾತ್ರ ಸೆಲೆಬ್ರೇಟ್ ಮಾಡೋ ಅಂಥದ್ದಲ್ಲ. ವ್ಯಾಲೆಂಟೈನ್ಸ್ ಡೇ ಒಂದು ಪ್ರೀತಿನ ತೋರಿಸೋ ಅಂಥದ್ದು, ಒಂದು ಪ್ರೀತಿನ ಸೆಲೆಬ್ರೇಟ್ ಮಾಡೋ ಅಂಥದ್ದು. ಹಂಗೇನು ಎಲ್ಲ ಲವರ್ಸ್ಗೆ ಕೊಡಬೇಕು. ಸೊ ಇವಾಗ ಮಾರ್ನಿಂಗ್ 8 o'clock ಆಯಿತು. ರಿಲೀವರ್ ಬಂದರು, ಚಾರ್ಜ್ ಕೊಟ್ಟು ಇವಾಗ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗೋಕ್ಕಿಂತ ಮುಂಚೆ ನಾವು ಬಯೋಮೆಟ್ರಿಕ್ ಥಂಬ್ನ ಪ್ರೆಸ್ ಮಾಡಿ ಅದಾಗಿದ ತಕ್ಷಣ ನಾವು ನಮ್ಮ ಒಂದು ಸೈನ್ ಏನಿದೆ ಆ ಸೈನ್ನ ಮಾಡಿಬಿಟ್ಟು ಹೋಗಬೇಕು. ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ. ಸೊ ತಲೆಗೆ ಎಣ್ಣೆ ಹಚ್ಕೋಬೇಕು. ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋಣ ಅಂತ ಕೂದಲೆಲ್ಲ ಫ್ರಿಝಿ ಆಗಿದ್ದಾವೆ ಅಷ್ಟೇ. ನೋಡಿ ಎಷ್ಟು ಫ್ರಿಝಿ. ಸೊ ಇವಾಗ ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳನ್ನ ಹಾಕಾಯಿತು, ಬೇರೆ ಕೆಲಸ ಮಾಡ್ಕೋಬೇಕು. ಸೊ ನೋಡಿ ನಮ್ಮ ಮಿರರ್ ಹೆಂಗಿದೆ, ನೋಡಿ ನಮ್ಮ ಮಿರರ್ ಹೆಂಗಿದೆ. ಸೊ ಅದಾಗಿದ ತಕ್ಷಣ ನಾನು ಒಗ್ಗರಣೆ ಮಾಡಿದ್ದೆ. ಅಂದರೆ ನಮ್ಮ ರಾಯಚೂರು ಭಾಷೆಯಲ್ಲಿ ಒಗ್ಗರಣೆ, ಗುಲ್ಬರ್ಗದಲ್ಲಿ ಸುಸ್ಲಾ ಅಂತೇಳಿ ಅಂತಾರೆ. ಇದನ್ನು ಬ್ರೇಕ್ಫಾಸ್ಟ್ ಮಾಡಿ ತಿಂದು ಮತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಹೇಳ್ತೀನಿ ಬನ್ನಿ. ಇಲ್ಲ ಹೋಗ್ತಾಗೆ. ಸೊ ಆ್ಯಕ್ಚುಲಿ ಶೈನ್ ಆ್ಯಶ್ಲಿಗೆ ಅವರ ಸ್ಕೂಲ್ಗೆ ಟಿಫಿನ್ ಕೊಟ್ಟು ಬರಬೇಕು. ನನ್ನ ನೈಟ್ ಡ್ಯೂಟಿ ಆಗಿರೋದ್ರಿಂದ ಟಿಫಿನ್ ಕಟ್ಟೋಕ್ಕಾಗಿಲ್ಲ. ಹಾಗಾಗಿ ಇವಾಗ ಹೋಗಿ ಅವ್ರಿಗೆ ಟಿಫಿನ್ ಕೊಟ್ಟು ಅಂಗ್ಲಿಂದಂಗೆ ನಮ್ಮದು ಒಂದು ಬೇರೆ ಪ್ಲ್ಯಾನಿಂಗ್ ಇದೆ.
ಸೊ ಈಗ ನಮ್ಮ ಹಸ್ಬೆಂಡ್ಗೋಸ್ಕರ ನಾನು ವೆಯ್ಟ್ ಮಾಡ್ತಿದ್ದೀನಿ, ಬಂದಿದ ತಕ್ಷಣ ಹೋಗೋದು. ಏನಮ್ಮ ಸೊ ಇದೇ ನೋಡಿ ನಮ್ಮ ಅಶ್ಮಿತ್ ಅವರ ಸ್ಕೂಲ್ ಸೆಂಟ್ ಜೋಸೆಫ್ ಕಾನ್ವೆಂಟ್ ಸ್ಕೂಲ್. ಸೊ ನಾವು ಬರೋಷ್ಟರಲ್ಲೇ ಅವಾಗೆ ಜಸ್ಟ್ ಒಂದು ಲಂಚ್ ಏನಿದೆ ಅದರ ಒಂದು ಬೆಲ್ ಆಯಿತು. ಕರೆಕ್ಟ್ ಟೈಮ್ಗೆ ಬಂದಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ನನ್ನ ಮಕ್ಕಳಿಗೆ ಹೋಗ್ಬಿಟ್ಟು ಟಿಫಿನ್ ಕೊಡೋಣ. ಇನ್ನೂ ಸಮ್ಮರೇ ಸ್ಟಾರ್ಟ್ ಆಗಿಲ್ಲ, ಆವಾಗಲೇ ನಮ್ಮ ಒಂದು ಕಲಬುರಗಿಯಲ್ಲಿ ಬಿಸಿಲು ನೋಡಿ ಎಷ್ಟಿದೆ. ಅಪ್ಪ ಹೊರಗಡೆ ಹೋಗೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಬಿಸಿಲು. ಅವು ನೋಡಿ ನೋಡಿ ನನ್ನ ಮಗ ನಿಂದು ಯಾವ್ದು ಬ್ಯಾಗ್ ವಾಟರ್ ತೊಗೊಂಡೋಗಿದ್ದೆ? ಹೌದು. ಯಾಕ? ಹಾಯ್, ಎಲ್ಲಿ ಅಷ್ಟೇ ಎಲ್ಲಿ? ಹೌದಾ, ಯಾಕೆ ಹಾಕಿಗೆ ಬಿಟ್ಟು ಬರ್ತೀರಿ? ಎಲ್ಲಿ ಊಟ ಮಾಡ್ತಿ? ಸರಿ ಹೋಗು, ಬಾಯ್. ಎಲ್ಲಿ ಯಾಕೆ ಅಷ್ಟೇ ಬಿಟ್ಟು ಬಂದೀವಿ? ಹಾಯ್. ಇದು ಬೆಂಚ್ ವೈಸ್ ಬಿಡ್ತಾರಲ್ರಿ, ಆಕೆ ಹೊಂಟಾಳ. ಈಕಿನ ಹೆಸರು ಏನು? ಸನ್ನಿಧಿ ನೋಡ್ತೀರಾ? ಹೌದಾ, ಥ್ಯಾಂಕ್ ಯು. ಇವ್ರು ನೋಡಿ ನನ್ನ ಚೋಟು ಚೋಟು ಸಬ್ಸ್ಕ್ರೈಬರ್ಸ್. ಥ್ಯಾಂಕ್ ಯು. ಹಾಯ್ ಮಾಡಿ. ಹಾಯ್, ಬಾಯ್ ಮಾ. ಸಂಚಿಗೆ ಏನೋ ನಿನ್ನೆ ವಿಡಿಯೋ ಹಾಕಿದ್ವಿ ವ್ಯಾಲೆಂಟೈನ್ಸ್ ಡೇದು. ಹಾಂ, ಎಕ್ಸಾಮ್ಸಿಗೆಲ್ಲ ಚೆನ್ನಾಗಿ ಪ್ರಿಪೇರ್ ಆಗಕತ್ತೀರಾ? ಇದನ್ನ ಯಾಕೆ ಲೇಟ್ ಬಂದಿ? ನಿನ್ನ ಫ್ರೆಂಡ್ಸ್ ಎಲ್ಲ ಬಂದರು, ನೀನು ಬಂದಿಲ್ಲ? ಹಾಯ್. ಬ್ಯಾಗ್ ತಗೋ. ಏನದ ನಾ ಕೇಳಿದೆ. ನೀನು ಟ್ಯೂಷನ್ಗೆ ಹೊಂಟಿದಿ? ಚೆನ್ನಾಗಿ ಬರೀರಿ ಎಲ್ಲರಿಗೂ. ಇವಾಗ ಅಡ್ವಾನ್ಸ್ ಆಲ್ ದ ಬೆಸ್ಟ್. ಎಲ್ಲ ಸ್ಪೆಲ್ಲಿಂಗ್ಸ್ ಕಲೀರಿ ಫಸ್ಟ್. ನೀವು ಫಸ್ಟ್ ಮೇನ್ ರಾಂಗ್ ಮಾಡೋದೇ ಸ್ಪೆಲ್ಲಿಂಗ್ಸ್. ಓಕೆ ಗೌರಿ ಚೆನ್ನೈ. ಬಾಯ್ ಬಾಯ್. ಎಲ್ಲರೂ ಆ್ಯಕ್ಚುಲಿ ನನ್ನ ಮಕ್ಕಳ ಸ್ಕೂಲಲ್ಲಿ ಸಹ ನನ್ನ ಒಂದು ಚೋಟು ಮೋಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ ಕಂಡಿಡಿದು ಮಾತಾಡ್ತಿದ್ರು. ತುಂಬ ಖುಷಿ ಆಯಿತು. ಸೊ ನೋಡಿ, ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಅಂತ ಹೇಳ್ಬಿಟ್ಟು ಎಲ್ಲ ಈ ಥರ ಬಾಲೂನ್ಸಿಂದೆಲ್ಲ ಡೆಕೋರೇಟ್ ಮಾಡಿದ್ರು. ನಾವು ಬಂದ್ವಿ, ಚೆನ್ನಾಗಿದೆ ಅಂತೇಳಿ ಅನ್ನಿಸ್ತು. ಆಮೇಲೆ ಒಂದು ಏನಪ್ಪ ಅಂದರೆ ಒಂದು ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಸ್ಟ್ರಾಬೆರಿ ಚಾಕ್ಲೇಟ್ ಅಂತೇಳಿ ಒಂದು ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಡಿಸರ್ಟ್ ಇತ್ತು. ಸೊ ಅದನ್ನು ನಾವು ಆರ್ಡ್ರ್ ಮಾಡ್ಕೊಂಡ್ವಿ. ಬರೋ ಅಷ್ಟರಲ್ಲಿ ಕೆಲವೊಂದು ಫೋಟೋಸ್ ಆ್ಯಂಡ್ ವೀಡಿಯೋಸ್ನ ತೆಕ್ಕೊಂಡ್ವಿ. ಸೊ ಓಕೆ, ಚೆನ್ನಾಗಿತ್ತು ಅಂತ ಅಂದ್ಕೊಂಡಿದ್ವಿ. ಫೈನಲಿ ನಾವು ಆರ್ಡ್ರ್ ಮಾಡಿದಂತಹ ಒಂದು ವ್ಯಾಲೆಂಟೈನ್ಸ್ ಡೇ ಒಂದು ಡಿಸರ್ಟ್ ಬಂತು. ಸೊ ಆ್ಯಕ್ಚುಲಿ ನಾವೇನು ಅಂದ್ಕೊಂಡಿದ್ವಿ, ಸೊ ಅಷ್ಟು ಒಂದು ರೀಚ್ ಮಾಡಿಲ್ಲ. ಸೊ ಓಕೆ, ಪರವಾಗಿಲ್ಲ. ನಮ್ಮ ಹಸ್ಬೆಂಡ್ಗಂತೂ ಸ್ವಲ್ಪನೂ ಇಷ್ಟ ಆಗಿಲ್ಲ. ಸೊ ತರಿಸಿದ್ದೀನಿ, ವೇಸ್ಟ್ ಮಾಡಬಾರ್ದಲ್ಲ ಅಂಥೇಳಿ ಹಾಗೆ ತಿಂದೆ. ಸೊ ಏನು ಅನಿಸಿತು ನಾನು ಈ ಒಂದು ಡಿಸರ್ಟ್ ತಿಂದಮೇಲೆ ಅಂತಂದರೆ, ಸ್ಟ್ರಾಬೆರಿನ ಕಟ್ ಮಾಡಿ ಒಂದು ಚಾಕ್ಲೇಟ್ನ ಹಾಕ್ಬಿಟ್ಟು, ಸೊ ಚಾಕ್ಲೇಟ್ ಚಿಪ್ಸ್ನ ಹಾಕ್ಬಿಟ್ಟು ಒಂದೆರಡು ಡೈರಿ ಮಿಲ್ಕ್ನ ಇಟ್ಟು ಕೊಟ್ಟಿದ್ದಾರೆ. ಇದೇ ಒಂದು ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಅಂತೇಳಿ ಅನಿಸ್ತು. ಮತ್ತು ಇವತ್ತು ಮಧ್ಯಾಹ್ನ ಊಟಕ್ಕೆ ಪಾಪಡ್, ಕುಕುಂಬರ್, ಕ್ಯಾರೆಟ್ ಮತ್ತು ರೈಸ್ ಮತ್ತು ಬೇಳೆ ಸಾರು ಮಾಡಿದ್ದೀನಿ. ಸೊ ಇದು ನಮ್ಮ ಇವತ್ತಿನ ಮಧ್ಯಾಹ್ನದ ಊಟ. ಸೊ ಊಟ ಮಾಡಿಬಿಟ್ಟು ಊಟ ಎಲ್ಲ ಮಾಡಿ, ನೈಟ್ ಡ್ಯೂಟಿ ಅಲ್ವಾ, ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡಲೇಬೇಕು. ಅಟ್ಲೀಸ್ಟ್ ಒಂದು 2 hours ಆದರೂ ಮಲ್ಕಬೇಕು. ಇವಾಗ ಮಲ್ಕೊತೀನಿ, ಮಲ್ಕೊಂಡು ಮತ್ತೆ ಸಿಗ್ತೀನಿ. ಈವ್ನಿಂಗ್ ಆಗಿತ್ತು. ವಾಟರ್ ಮೆಲನ್ ತೊಗೊಂಡು ಬಂದಿದ್ದರು, ಕಟ್ ಮಾಡಿ ತಿಂತಾಯಿದ್ರು. ಆವಾಗಲೇ ಎದ್ದು ನಾನು ಸಹ ಅವ್ರ ಜೊತೆ ಎಲ್ಲ ಸೇರಿಬಿಟ್ಟು ವಾಟರ್ ಮೆಲನ್ ತಿಂದಾಗ್ಬಿಟ್ಟು ಸ್ವಲ್ಪ ಡ್ಯೂಟಿಗೆಲ್ಲ ರೆಡಿ ಆಗೋದ್ರಾಗೆ ಒಂದು ಸರ್ಪ್ರೈಸ್ ಕಾದಿತ್ತು. ಏನಪ್ಪ ಸರ್ಪ್ರೈಸ್ ಅಂದರೆ, ಸೊ ವ್ಯಾಲೆಂಟೈನ್ಸ್ ಡೇಗೆ ನಮ್ಮ ಹಸ್ಬೆಂಡ್ ಒಂದು ಕ್ಯೂಟಾಗಿರೋಂತಹ ಒಂದು ಕೇಕ್ನ ತರಿಸಿದ್ರು. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಐ ಲವ್ ಯು. ಥ್ಯಾಂಕ್ ಯು ಸೋ ಮಚ್ ಪಾಪ.
ಬಂದಿದ್ದಿಲ್ಲ ನೈಸ್ ಸೂಪರ್ ಚೆನ್ನಾಗದ. ಬೆಳಗ್ಗೆ ತಿಂದಿದ್ದಕ್ಕಿಂತ ಭಾಳ ಬೆಟ್ರ್ ಅಲ್ಲ. ಭಾಳ ಬೆಟ್ರ್. ಬೆಳಗ್ಗೆ ತಿಂದಿರಿ ಮತ್ತ ಹಚ್ಲಿಕ್ಕೆ ಸೊ ನಾವು ಈ ಥರ ಕ್ಯೂಟಾಗಿ ನಮ್ಮ ಈ ವ್ಯಾಲೆಂಟೈನ್ಸ್ನ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಇರೋದ್ರಲ್ಲಿ ಖುಷಿಯಾಗಿರಬೇಕು ಅನ್ನೋದು ನಮ್ಮದು ಒಂದು ಥಿಯರಿ ಅಷ್ಟೇ. ಯಾವಾಗಲೂ ಖುಷಿಯಾಗಿ ಇರಬೇಕು, ವ್ಯಾಲೆಂಟೈನ್ಸ್ ಡೇಗೆ ಅಲ್ಲ. ಸೊ ಚಿಕ್ಕ ಚಿಕ್ಕ ವಿಷಯದಲ್ಲೇ ಖುಷಿ ಕಂಡ್ಕೋಬೇಕು ಅನ್ನೋದು ನಾನು ನನ್ನ ಲೈಫಲ್ಲಿ ಕಲ್ತಿದ್ದೀನಿ. ಸೊ ನಾವು ಖುಷಿಯಾಗಿರೋಣ, ಅವ್ರನ್ನೂ ಖುಷಿಯಾಗಿರೋಣ, ಇರೋಕ್ಕೆ ಬಿಡೋಣ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇರ್ತೀನಿ. So thank you for watching. Love you all.